ಸಚಿವರೇ ನೀವ್ ಯಾಕಿದ್ರಿ ಆ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ರಿ. ರಾಜ್ಯದಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ನೇಮಕಾತಿ ಆದೇಶ ಹೊರಡಿಸಬೇಕೆಂದು ಸಂಘದಿಂದ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಹಲವಾರು ವರ್ಷಗಳಿಂದ ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಉಳಿದಿವೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಒದಗಿಸಿದ್ದರೂ ಅದನ್ನು ಸಮರ್ಪಕವಾಗಿ ಬೋಧಿಸಲು ಅಗತ್ಯ ಪ್ರಮಾಣದ ದೈಹಿಕ ಶಿಕ್ಷಕರು ಲಭ್ಯವಿಲ್ಲ. ಇದರಿಂದಾಗಿ ಮಕ್ಕಳಲ್ಲಿ ಕ್ರೀಡಾಸಕ್ತಿ ಕುಂಠಿತವಾಗಿದ್ದು ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತಿದೆ. ಮತ್ತೊಂದೆಡೆ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಲಕ್ಷಾಂತರ ಯುವಕರು ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿದ್ದು, ಇದನ್ನೆಲ್ಲ ಮನಗಂಡು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಕಾಯಂ ದೈಹಿಕ ಶಿಕ್ಷಕರ ನೇಮಕಾತಿ ಹಾಗೂ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಮತ್ತು ವಾರ್ಡನ್ ಹುದ್ದೆಗಳ ಪರಿಗಣಿಸಿ ನೇಮಕಾತಿಗಳ ಆದೇಶ ಹೊರಡಿಸಬೇಕೆಂದು ಕರ್ನಾಟಕ ನಿರುದ್ಯೋಗ ದೈಹಿಕ ಶಿಕ್ಷಕರ ಸಂಘದಿಂದ ಘೋಷಣೆ ಕೂಗುತ್ತಾ ಧಾರವಾಡ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕ್ರೀಡಾ ಸಚಿವರೇ ನೀವ್ ಯಾಕಿದ್ರಿ ಆ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ರಿ. ಇಲ್ಲಪ್ಪ ಅಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ರಿ. ರಾಜ್ಯದಲ್ಲಿ ನೋಡ್ರಿ, ದೈಹಿಕ ಶಿಕ್ಷಕರು BPEd, MPEd, KCET ನೆಟ್ ಮುಗಿಸ್ಕೊಂಡು ಎಷ್ಟು ಒದ್ದಾಡ್ತಾ ಇದಾರೆ, ಎಷ್ಟು ನೋವನ್ನು ಅನುಭವಿಸ್ತಾ ಇದಾರೆ ಅಂತಂದ್ರೆ ನಮ್ಮ ಕೂಗು ನಿಮ್ಗೆ ಏನ್ ಕೇಳಿಸ್ತಾ ಇಲ್ವೇನ್ರಿ? ಸರ್ಕಾರಕ್ಕೆ, ಇಲಾಖೆ ಸಚಿವರಿಗೆ ಬರೀ ಸುಳ್ಳು ಆಶ್ವಾಸನೆ ಸರ್, ಬರೀ ಸುಳ್ಳು ಆಶ್ವಾಸನೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ? ನಿಜವಾಗ್ಲು ನಾವು ಸರ್ ಹೇಳ್ತಂಗೆ ಕೇಳ್ರಿ, ಇಲಾಖೆಗೆ ಹೋದಾಗ ಅವ್ರು ರೇಷ್ಮೆ ಮೇಡಮ್ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ನಾವು PUC ಹೇಳೋಕೆ ನೇಮಕಾತಿ ಮಾಡೋದಿಲ್ಲ ಅಂತ ನಮ್ಗೆ ಹೇಳಿದ್ರೆ ಸರ್. ಹಂಗಾರೆ ಕಾಲೇಜ್ಗಳು ಎದಕ್ ಬೇಕ್ರಿ? ಮುಚ್ಚಿಬಿಡ್ರಿ. ನಾವು ಕಣ್ಣೀರಿಟ್ಟಿದ್ದು ಆಯ್ತು, ರಕ್ತದಿಂದ ನಮ್ಮ ರಾಜ್ಯಾಧ್ಯಕ್ಷರು ರಕ್ತದಿಂದ ಪತ್ರ ಬರೆದ್ರಿ ಸರ್. ನಾವ್ ಎಷ್ಟು ಕಣ್ಣೀರಿಟ್ಟಿದೀವಿ, ನಾವ್ ಎಷ್ಟು ಹೋರಾಟ ಮಾಡಿದೀವಿ, ಅವೆಲ್ಲ ಶೂನ್ಯ ಸರ್. ಇವತ್ತು ಹೋರಾಟ ಮಾಡಿದ್ದಕ್ಕೆ ಪಠ್ಯ ಪುಸ್ತಕ ಹೋಯ್ತು. ನೇಮಕಾತಿಯಲ್ಲಿ ಬರೀ 2-3 ಎಷ್ಟು ಒಂದು 131 ಪೋಸ್ಟ್ ಸರ್. 131 ಪೋಸ್ಟ್ಗೆ ನಾವು ಲಕ್ಷಾಂತರ ನಿರುದ್ಯೋಗಿಗಳಿಗೆ ನಾವು ಒಳಗಡೆ ಹೆಂಗ್ ಹೋಗ್ಬೇಕು ಹೇಳ್ರಿ ಸರ್. ಸೊ ಹಂಗಾಗಿ ನಮಗೆ ನ್ಯಾಯ ಬೇಕು. ಒಂದು ವೇಳೆ ನೇಮಕಾತಿ ಮಾಡಿಲ್ಲಪ್ಪ ಅಂತಂದ್ರೆ ಸರ್ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ದೈಹಿಕ ಶಿಕ್ಷಕರ ನಾವು ಪೇಷನ್ಸ್ ಅವ್ರು ನಾವು ಇಷ್ಟು ದಿನ ವೇಟ್ ಮಾಡೇವಿ ಸರ್. ನಮ್ಮ ಪೇಷನ್ಸ್ ನೀವೇನಾದ್ರೂ ನೀವು ಚೆಕ್ ಮಾಡಕ್ ನಿಂತೀರಿ, ಒಂದ್ ವೇಳೆ ನೀವು ನೇಮಕಾತಿ ಮಾಡಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ನಾವು ಎಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವಪ್ಪ ಅಂತಂದ್ರೆ ನಮ್ಮ ದಯಾಮರಣ ಪತ್ರ ಬರ್ದಿಟ್ಟು ನಾವು ನಿಜವಾಗ್ಲೂ ಸರ್ಕಾರ ದಯಾಮರಣ ಪತ್ರ ಬರ್ದಿರ್ತೇವಿ ಸರ್. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಲೇಬೇಕು. ಒಂದ್ ವೇಳೆ ನೀವು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಕೋರ್ಟಿಗೆ ಹೋಗ್ತೇವೆ ಸರ್. ಅದು ಹೆಂಗ್ ನೇಮಕಾತಿ ಮಾಡ್ತೀರಿ ಮಾಡ್ರಿ. ಸಹ ಶಿಕ್ಷಕರ ನೇಮಕಾತಿ ಹೆಂಗ್ ಮಾಡ್ತೀರಿ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನಮಗೊಂದು ತಾಳ್ಮೆ ಅನ್ನೋದಿದೆ, ಹೌದಿಲ್ರಿ? ಎಷ್ಟನ್ನ ನಾವು ತಾಳ್ಮೆಯಿಂದ ಇರ್ಬೇಕು ಹೇಳ್ರಿ. ಒಂದ್ ವೇಳೆ ನೀವು ನೇಮಕಾತಿ ಮಾಡ್ರಿ. ನಮಗೆ ಒಂದ್ ವೇಳೆ ನೇಮಕಾತಿ ಆಗ್ಲಿಲ್ಲಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಸರ್. ನಿಜವಾಗ್ಲೂ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೇವೆ. ನೀವೇನೋ ಅನ್ಕೊಂಡಿದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರ ಅಂತಂದ್ರೆ ಇವ್ರೇನ್ ಬಿಡೋ ಒಗ್ಗಟ್ಟಿಲ್ಲ ಹಂಗ ಹಿಂಗ ಏನೋ ನಿಮ್ಮ ತಲೆಯೊಳ ಕಲ್ಪನೆಗಳು ಇರಬಹುದು. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೇವೆ ಕೇಳಿ ಸರ್, ನಾವೆಲ್ಲರೂ ಒಗ್ಗಟ್ಟು ಆಗ್ತಾ ಇದ್ದೇವೆ. ಇವಾಗ ನಮ್ಮ ಪಠ್ಯ ಪುಸ್ತಕನೂ ಬೇಕು, ನಮ್ಮ ದೈಹಿಕ ಶಿಕ್ಷಕರ ಅತಿ ಹೆಚ್ಚು ನೇಮಕಾತಿನೂ ಬೇಕು. ನನ್ನ ಹೆಸರು ಅನಿಲ್ ಕಾಂಬ್ಳೆ ಅಂತ, ಕರ್ನಾಟಕ ರಾಜ್ಯ ರೈತ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ನಾನು. ಈಗ ಸುಮಾರು 10-12 ವರ್ಷ ಆಯ್ತು ಯಾವುದೇ ನೇಮಕಾತಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ದೈಹಿಕ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ, ಅವ್ರು ತಗೋತಾ ಇಲ್ಲ ಅಂದ್ರೆ ಮತ್ತೆ ಕ್ರೀಡಾ ಇಲಾಖೆ ಯಾಕೆ ಇಟ್ಟಿದ್ದೀರಿ? ಕ್ರೀಡಾ ಇಲಾಖೆ ಸಚಿವ ಸ್ಥಾನ ನಿಮಗೆ ಅನುಭವಿಸಕ್ಕೆ, ಮಜಾ ಮಾಡಕ್ಕೆ, ಉಡಾಸಕ್ಕೆ ಒಂದು ಕ್ಯಾಬಿನೆಟ್ ದರ್ಜೆ ಹುದ್ದೆ ಬೇಕು. ದೈಹಿಕ ಶಿಕ್ಷಕರು ಬೇಡ ಅಂದ್ರೆ ಇದೆ ಅಂತ ನೀತಿ. ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಂಖ್ಯೆ, ಆದ್ರೆ ಇಲ್ಲಿವರೆಗೆ ಒಂದು ಗೋಲ್ಡ್ ಮೆಡಲ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರೆ ಇವರಂತ ಅವ್ಯವಸ್ಥೆ. ದೈಹಿಕ ಶಿಕ್ಷಕರಿಲ್ಲ ಅಂದ್ರೆ ಹುಡುಗರು ಕ್ರೀಡಾಪಟುವರು ಆಗ್ರೆ. ಯಾವಾಗ ಈ ರೀತಿಯ ಧೋರಣೆ ಏನಾದ್ರೂ ಮಾಡಿದಾದ್ರೆ ಇಲ್ಲಿ ಶೋಷಣೆ ಒಳಗಾಗ್ತಾರೋ ನಮ್ಮ ರೈತರ ಮಕ್ಕಳು, ದೈಹಿಕ ಶಿಕ್ಷಕರು ನಮ್ಮ ರೈತರ ಮಕ್ಕಳು, ಸರ್ಕಾರಿ ಶಾಲೆ ಕಲಿಯೋರು ನಮ್ಮ ರೈತರ ಮಕ್ಕಳು. ಏನಾದ್ರೂ ನೀವು ಈ ರೀತಿ ಮುಂದುವರಿಸಿದ್ರೆ ಕರ್ನಾಟಕ ರಾಜ್ಯ ರೈತ ಅಧ್ಯಕ್ಷರಾದಂತ ಚುನ್ನಪ್ಪನ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡ ಹುಬ್ಳಿ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೆಸರು ಕೊಡ್ತೀನಿ. ಅನಿಲ್ ಕಾಂಬ್ಳೆ ಸರ್, ನಾವು ನೊಂದ ದೈಹಿಕ ಶಿಕ್ಷಣ ಶಿಕ್ಷಕರು ಸುಮಾರು 20 ವರ್ಷಗಳಿಂದ ಪ್ರಾಥಮಿಕ ಶಾಲೆಗಳಲ್ಲಿ, 12 ವರ್ಷಗಳಿಂದ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ್. ವೃತ್ತಿಪರ ಕೋರ್ಸುಗಳನ್ನು ಮುಗಿಸಿಕೊಂಡು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿದೆ ಸರ್ ಕರ್ನಾಟಕ ರಾಜ್ಯದಲ್ಲಿ. ಸರ್ಕಾರ ಬಂದಾಗಿನಿಂದ ಯಾವ ಸರ್ಕಾರ ಕೂಡ ನೇಮಕಾತಿ ಮಾಡಿಲ್ಲ ಸರ್. ಸರ್ಕಾರ ಇಲ್ಲಿವರೆಗೂ ಸುಳ್ಳು ಆಶ್ವಾಸನೆ ಕೊಡ್ತಾ ಇದೆ ಸರ್. ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಮಾಡ್ತಾ ಇದೆ. ಎಷ್ಟು ಹುದ್ದೆಗಳಂತೇಳಿ ಅಧಿಕೃತವಾಗಿ ಗೊತ್ತಾಗಿಲ್ಲ ಸರ್. ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಕೂಡ ದೈಹಿಕ ಶಿಕ್ಷಕರನ್ನು ಪರಿಗಣಿಸಿಲ್ಲ ಸರ್. ಗೆಸ್ಟ್ ಆಗಿ ಪರಿಗಣಿಸ್ತಾ ಇದ್ದಾರೆ ಸರ್. ಜೈಲಲ್ಲಿ ಇರ್ತಕ್ಕಂಥ ಒಬ್ಬ ಕೈದಿಗೆ 16,500 ರೂಪಾಯಿ ಭತ್ಯೆ ಕೊಡ್ತಾರೆ ಸರ್. ಅಲ್ಲಿ ಜೈಲಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ 12,000 ಶಿಕ್ಷಕರ
ಒಂದು ತಿಂಗಳಿಗೆ ವೇತನ ಕೊಡ್ತಾರೆ ಸರ್. ಇದು ದೈಹಿಕ ಶಿಕ್ಷಕರಿಗೆ ಅನ್ಯಾಯ ಆಗ್ತದೆ ಸರ್. ಕಾಯಂ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಬೇಕು ಸರ್. ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ ಸಲಕ ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೊಳಗಾಗಿ ಹೃದಯಘಾತದಿಂದ ಮಕ್ಕಳು ಸಾಯ್ತಾ ಇದ್ದಾರೆ ಸರ್. ಇದ್ರ ಕುರಿತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್. ನಾವು ಮಧು ಬಂಗಾರಪ್ಪನವರು ಸಮ್ಮುಖದಲ್ಲಿ ಬೆಳಗಾವಿದಾಗ ಹೋರಾಟ ಮಾಡಿದ 2024 ಮಾನ್ಯ ಸಚಿವರು ಬಂದ್ರು, ನಮಗೆ ಆಶ್ವಾಸನೆ ಕೊಟ್ಟರು. ಖಾಲಿ ಇರುವ 5202 ಪೋಸ್ಟ್ಗಳನ್ನು ನಾನು ತುಂಬಿ ಕೊಡ್ತೀನಿ ಅಂತ ಹೇಳಿ ಭರೋಸೆ ಕೊಟ್ಟಿದ್ರು ಸರ್. ಇಲ್ಲಿವರೆಗೂ ಯಾವುದೇ ಕೂಡ ನೇಮಕಾತಿಗಳಾಗಿಲ್ಲ ಸರ್. ನಾವೆಲ್ಲರೂ ನೊಂದು ಬೆಂದಿದ್ದೇವೆ ಸರ್. ಅವಾಗ ನಾವು 2024 ವಿಷಯ ಕುಡಿತಾ ಇದ್ದೇವೆ ಸರ್. ಎಲ್ಲರೂ ಅದನ್ನ ಬಂದವ್ರು ತಪ್ಪಿಸಿದ್ರು ಸರ್. ಮುಂದಿನ ದಿನಗಳಲ್ಲಿ ಏನಾದ್ರಪ್ಪ ಅಂತಂದ್ರೆ ನಮ್ಗೇನಾದ್ರು ಜೀವಕ್ಕೆ ಏನಾದ್ರು ತೊಂದ್ರೆ ನೇರವಾಗಿ ಸರ್ಕಾರ ಹೊಣೆ ಆಗ್ತದೆ ಸರ್. ಯಾಕಪ್ಪ ಅಂತಂದ್ರೆ ಭರವಸೆ ಕೊಟ್ಟಿದ್ದೀರಿ. ನಾವು ಇಲ್ಲಿವರೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಾವು ಮಾಡ್ಕೊಂಡಿಲ್ಲ, ನಾವು ಸಮಾಜದಲ್ಲಿ ಕೂಡ ಮಾಡಿಲ್ಲ ಸರ್. ಅದಕ್ಕೆ ಏನಾದ್ರೂ ಮುಂದೆ ಆದ್ರೆ ಸರ್ಕಾರ ಕಾರಣ ಸರ್. ಅಧಿಕಾರಿಗಳು ಏನ್ ಒಳಗೆ ಕುಮ್ಮಕ್ಕ ನಡೆಸ್ತಾ ಇದಾರೆ ಸರ್. ಬೇರೆ ವಿಷಯ ತಾವು ಏನ್ ಕಲ್ತಿರ್ತಾರಲ್ರಿ ಆ ವಿಷಯಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳುತ್ತಾರೆ ಸರ್. ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೇ ಇಲ್ಲ ಸರ್ ಒಟ್ಟೇರಿ. ಅದಕ್ಕೋಸ್ಕರವಾಗಿ ಖಾಲಿ ಇರುವ 5200 ಹುದ್ದೆಗಳು ಸರ್ಕಾರಿ ಶಾಲೆಗಳಲ್ಲಿ ತುಂಬಕ್ ಸರ್. ಪ್ರತಿ ಶಾಲೆಗಳಿಗೂ ಕೂಡ ಒಬ್ಬ ದೈಹಿಕ ಶಿಕ್ಷಕರು ಬೇಕು ಸರ್. ಅದಕ್ಕೋಸ್ಕರ ಪ್ರೈವೇಟೈಸೇಷನ್ ಅಲ್ಲಪ್ಪ ಅಂತಂದ್ರೆ ತಮ್ಮ ಶಾಸಕರದು MLAಗಳು MP ಗಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು, ಸಂಗೀತ ಶಿಕ್ಷಕರು ಎಲ್ಲ ಇದೆ ಸರ್. ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಸರ್. ಅದಕ್ಕಾಗಿ ಮಕ್ಕಳಪ್ಪ ಅಂತಂದ್ರೆ ಖಿನ್ನತೆಗೆ ಒಳಗಾಗ್ತಾ ಇದೆ ಸರ್. ಕರ್ನಾಟಕ ರಾಜ್ಯಾದ್ಯಂತ ಸರ್ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹುಡುಕಾಡಿದ್ರೆ ಒಂದು ಶಿಕ್ಷಕ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಲೇಬೇಕು ಸರ್. ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ ಸರ್, ಆಶ್ವಾಸನೆ ಕೊಟ್ಟಿದ್ದೇವ್ರಿ. ಇಲ್ಲಪ್ಪ ಅಂತಂದ್ರೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಕೈ ಬಿಟ್ಟಿದ್ದಾರೆ, ಇಮಿಡಿಯೇಟ್ಲಿ ಸೇರಿಸ್ಬೇಕು ಸರ್. ವಾರ್ಡನ್ ಹುದ್ದೆಗೂ ಕೂಡ ದೈಹಿಕ ಶಿಕ್ಷಕರನ್ನು ಪರಿಗಣಿಸ್ಬೇಕು ಸರ್. ಸುಮಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ, ಮಾಡಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಜಮೀರ್ ಅಹಮದ್ ಸರ್ ಅವರು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಏನು ಮಾಡಿಲ್ಲ ಸರ್. ಅದಕ್ಕೋಸ್ಕರ ಅನ್ಯಾಯ ಆಗಿದೆ. ಇವತ್ತಿನ ದಿನ DC ಮುಖಾಂತರ ನಾವು ಮನವರಿಕೆ ಮಾಡ್ಕೊತಾ ಇದೀವಿ. DC ಮೇಡಮ್ ಅವರು ನಾವು CM ಅವರಿಗೆ ಭೇಟಿ ಮಾಡಿಸ್ಬೇಕಂತೇಳಿ ನಾವು ಮನವರಿಕೆ ಮಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ CM ಅವ್ರಿಗೆ ಮನವರಿಕೆ ಮಾಡ್ಕೋತೀವಿ ಸರ್. ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಸರ್. ನಮ್ಗೆ ಏನಾದ್ರೂ ಆದ್ರೆ ಸರ್ಕಾರ ನೇರ ಹೊಣೆ ಸರ್. ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಸರ್ ಶಾಲೆಗಳಲ್ಲಿ. ನಾನು ಸುನೀಲ್ ಗೋಲಾ ಅಂತ ಹೇಳಿ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸರ್. ನಮ್ಮ ಜೊತೆಗೆ ರೈತ ಸಂಘದ ಎಲ್ಲ ಮುಖಂಡರಿದ್ದಾರೆ. ಮನೆ ಕೂಡಪ್ಪ ಅಂತಂದ್ರ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಸರ್ ಹಾಗೂ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣವ್ರ ಜೊತೆ ನಮ್ಮ ಜೊತೆ ಇದಾರೆ. ರೈತ ಸಂಘದ ಮುಖಂಡರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ರು. ಅಲ್ಲಿ ಕೂಡ ಭರವಸೆ ಮೊನ್ನೆ CM ಅವರು ಭರವಸೆ ಕೊಟ್ಟಿದ್ರು. ಅಲ್ಲಿ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಯಾವುದೇ ಸುಳಿ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಇಳ್ತಾ ಇದೀವಿ ಸರ್ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕು ಸರ್. ನಮ್ಗೆ ಏನಾದ್ರೂ ಆದ್ರೆ ನೇರ ಹೊಣೆ ಸರ್ಕಾರ ಸರ್.